ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 17, ಮೇ ಬಿ ಹೌದು 17. ಇದು ಅಂದರೆ ನಾನು ಒಂದಿನ ಬಿಟ್ಟು ಒಂದಿನ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೇನಲ್ಲ, ಅದಕ್ಕೋಸ್ಕರ ನಾನು ಥಿಂಕ್ ಮಾಡಿದೆ. ಇವತ್ತು ಈಗ ಬೆಳಿಗ್ಗೆ ಬೇಗ ಎದ್ದು ವರ್ಕೌಟ್ ಆಯಿತು, ನೀರು ಕುಡಿಯೋದು ಅದೆಲ್ಲ ಆಯಿತು. ನಾನು ಮಾರ್ನಿಂಗ್ ಡ್ರಿಂಕ್ ಏನು ಅಂತ ಹೇಳಿ ವಿಡಿಯೋ ಶೂಟ್ ಮಾಡಲಿಲ್ಲ. ಯಾಕೆಂತ ಹೇಳಿದರೆ ಅದೇ ನಾನು ಫ್ಲ್ಯಾಕ್ಸ್ ಸೀಡ್ಸ್ ನಿನ್ನೆ ತೋರಿಸಿದ್ದೆ ನಿಮಗೆ. ಅದೇ ಫ್ಲ್ಯಾಕ್ಸ್ ಸೀಡ್ಸ್ ಇತ್ತು, ಅದನ್ನೇ ಇವತ್ತು ಕೂಡ ಕುಡಿದೆ. ಆಮೇಲೆ ಇವತ್ತು ಸೇಮಿಗೆ ಉಸ್ಲಿಯನ್ನು ಮಾಡಿದೆ. ಸೇಮಿಗೆ ಉಸ್ಲಿ ಅಂತ ಹೇಳಿದರೆ ಅಕ್ಕಿ ಶಾವಿಗೆ ಅಂತ ಹೇಳಿ ಬರುತ್ತಲ್ಲ, ಅದನ್ನು ನಾನು ಉಸ್ಲಿಯಾಗಿ ಮಾಡಿದ್ದೇನೆ. ಯಾಕೋ ಅಕ್ಕಿ ಶಾವಿಗೆ ತಿನ್ನುವ ಅಂತೇಳಿ ಒಂದು ಸ್ವಲ್ಪ ಅದಕ್ಕೆ ಒಗ್ಗರಣೆ, ನೀರುಳ್ಳಿ ಮತ್ತು ಪೀನಟ್ ಎಲ್ಲ ಹಾಕ್ಕೊಂಡು ಮಾಡಿದ್ದೇನೆ. ತೋರಿಸ್ತೇನೆ ಬ್ರೇಕ್ಫಾಸ್ಟ್. ಫ್ರೆಂಡ್ಸ್ ನೋಡಿ, ಅಕ್ಕಿ ಶಾವಿಗೆಯಿಂದ ಒಗ್ಗರಣೆ ಹಾಕಿ ಮಾಡ್ಕೊಂಡಿದ್ದೇನೆ. ಪ್ಯಾಕೆಟಲ್ಲಿ ಬರುತ್ತಲ್ಲ ಅಕ್ಕಿ ಶಾವಿಗೆ, ಮನೇಲಿ ಮಾಡಿಕೊಂಡ ಶಾವಿಗೆ ಅಲ್ಲ, ಅಕ್ಕಿ ಶಾವಿಗೆ. ಎಣ್ಣೆ ಎಲ್ಲ ಕಮ್ಮಿನೇ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಒಗ್ಗರಣೆಗೆ ಪೀನಟ್ ಹಾಕಿದ್ದೇನೆ, ಹಾಗೆ ಬಟಾಣಿ ಕೂಡ ಹಾಕಿ ಏನು ಮಾಡಿದ್ದೇನೆ, ಪ್ರೋಟೀನ್ ಆಗಿ ಇರಲಿ ಅಂತ ಹೇಳಿ. ಅಕ್ಕಿಯನ್ನು ಇದನ್ನು ಹೇಗೆ ಮಾಡೋದಂದರೆ, ಫಸ್ಟ್ ನೀರು ಕುದಿಸ್ಕೊಂಡು ಆ ಕುದಿಯುವ ನೀರಿಗೆ ಈ ಶಾವಿಗೆಯನ್ನು ಹಾಕ್ಕೊಳ್ಳೋದು. ಆಮೇಲೆ ಅದನ್ನು ಗ್ಯಾಸ್ ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋದು. ಆಮೇಲೆ ಒಗ್ಗರಣೆ ಎಲ್ಲ ಮಾಡಿಕೊಂಡು ತರಕಾರಿ ಏನು ಇನ್ನೂ ಜಾಸ್ತಿ ಬೇಕಾದರೂ ತರಕಾರಿಗಳನ್ನು ನೀವು ಹಾಕ್ಕೊಳ್ಬೋದು. ನಾನು ಕ್ಯಾಪ್ಸಿಕಮ್, ಬಟಾಣಿ ಅಷ್ಟೇ ಹಾಕಿದ್ದು, ಈರುಳ್ಳಿ ಹಾಕೊಂಡಿದ್ದೇನೆ. ಇಷ್ಟು ಹಾಕಿ ಒಗ್ಗರಣೆ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಕೊನೆಯಲ್ಲಿ ಶಾವಿಗೆ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ರುಚಿಯಾದಂತಹ ಅಕ್ಕಿ ಶಾವಿಗೆ ರೆಡಿ ಆಯಿತು. ಇದನ್ನೀಗ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿಕೊಳ್ಳುವ. ಇದು ನನ್ನ ಬ್ರೇಕ್ಫಾಸ್ಟ್ ಜೊತೆಗೆ ಟೀ. ತುಂಬಾ ಚೆನ್ನಾಗಿರ್ತದೆ ಕಾಂಬಿನೇಷನ್. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್. ಇವತ್ತೀಗ ಲಂಚಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಲಂಚಿಗೆ ಇಲ್ಲಿ ಓಟ್ಸನ್ನು ನೆನೆಸ್ಕೊಂಡಿದ್ದೇನೆ. ಮೊಸರು ಮತ್ತು ಚಿಯಾ ಸೀಡ್ಸ್ ಹಾಕಿ ನೆನೆಸಿ ಇಟ್ಟಿದ್ದೇನೆ. ಒಂದು ಅರ್ಧ ಗಂಟೆ ಆಯಿತು ನೆನೆಸಿಟ್ಟದ್ದು. ಈಗ ಇದಕ್ಕೆ ಏನು ಮಾಡ್ಕೊಂಡಿದ್ದೇನೆ ಅಂತ ಹೇಳಿದರೆ, ಒಂದು ಒಗ್ಗರಣೆ. ಇದು ಸ್ವೀಟ್ ಅಲ್ಲ, ಅಂದರೆ ಓಟ್ಸು ಯಾವಾಗಲೂ ಮಾಡಿಕೊಂಡು ಓವರ್ನೈಟ್ ಓಡಿಸ್ತಾರಲ್ಲ, ಓವರ್ನೈಟ್ ಮೊಸರನ್ನ ಅಂತ ಹೇಳ್ಬೋದು. ನಾನೇನು ಒಂದು ಮುಕ್ಕಾಲು ಗಂಟೆ ಅಷ್ಟೊತ್ತು ಓಟ್ಸನ್ನು ನೆನೆಸ್ಕೊಂಡಿದ್ದೇನೆ. ಒಗ್ಗರಣೆಗೆ ಮಾಮೂಲಿ ಮೊಸರನ್ನ ಮಾಡ್ತೇವಲ್ಲ ನಾವು, ಅನ್ನದ ಮೊಸರನ್ನ ಮಾಡ್ತೇವಲ್ಲ ಹಾಗೆ, ಸ್ವಲ್ಪ ತುಪ್ಪ, ಆಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಇದು ಹಾಕ್ಕೊಂಡಿದ್ದೇನೆ ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಪೀನಟ್ ಕೂಡ ಹಾಕ್ಕೊಳ್ಬೋದು. ನನಗೆ ಆ್ಯಕ್ಚುಲಿ ಒಗ್ಗರಣೆಗೆ ಪೀನಟ್ ಹಾಕ್ಕೊಳ್ಳಿಕ್ಕೆ ಮರ್ತೋಯ್ತು. ಇನ್ನು ಈಗ ಇದಕ್ಕೆ ದಾಳಿಂಬೆ ಸ್ವಲ್ಪ ಹಾಕ್ಕೊಳ್ತೇನೆ. ಫ್ರೆಂಡ್ಸ್, ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ. ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಫಸ್ಟ್ ನೀರು ಮತ್ತು ಒಂದು ಸ್ವಲ್ಪ ಮೊಸರು ಹಾಕಿ ಸೋಕ್ ಮಾಡ್ಕೊಂಡಿದ್ದು. ಇನ್ನು ಇದಕ್ಕೆ ಬೇಕಾದರೆ ಜಾಸ್ತಿ ಇನ್ನು ಮೊಸರನ್ನು ಬೇಕಾದರೂ ಸೇರಿಸ್ಕೊಳ್ಬೋದು. ಸ್ವಲ್ಪ ಪೀನಟನ್ನು ಫ್ರೈ ಮಾಡಿಕೊಂಡೆ. ಅದಾದ ನಂತರ ನೋಡಿ, ಇಲ್ಲಿ ದಾಳಿಂಬೆ, ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತದೆ, ಹೆಲ್ದಿ ಮತ್ತು ಲೋ ಕ್ಯಾಲೋರಿ. ಬೇಕಾದರೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ಮೊಸರು ಹಾಕ್ಕೊಳ್ತೇನೆ, ಚೆನ್ನಾಗಿರ್ತದೆ ಅಂಥೇಳಿ. ಇದರಲ್ಲಿ ಮೊಸರಿಗೆ ಪ್ರೋಟೀನು ಕೂಡ ಇದೆ, ಪೀನಟ್ ಇದೆ, ಮತ್ತು ಹಣ್ಣುಗಳು, ಫೈಬರು ಎಲ್ಲನೂ ಇದೆ. ತುಂಬ ಟೇಸ್ಟಿಯಾಗಿ ಬರ್ತದೆ ಈ ಥರ ಮಾಡಿಕೊಂಡ್ರೆ. ಮಧ್ಯಾಹ್ನ ಲಂಚಿಗೆ ಮಾಡ್ಕೊಳ್ಬೋದು, ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕೂಡ ನೀವು ಇದೇ ಥರ ಮಾಡ್ಕೊಳ್ಬೋದು, ಅಥವಾ ಡಿನ್ನರಿಗಾದರೂ ಮಾಡ್ಕೊಳ್ಬೋದು. ಯಾವ ಟೈಮಿಗೆ ಬೇಕಾದರೂ ಮಾಡ್ಕೊಳ್ಬೋದು. ಟೇಸ್ಟ್ ನೋಡ್ತೇನೆ. ವಾವ್, ಸೂಪರಾಗಿದೆ. ಅನ್ನದ ಮೊಸರನ್ನ ನೀವು ಹೇಗೆ ಮಾಡ್ತೀರಿ ಹಾಗೆ ಓಟ್ಸಿಂದ ತುಂಬಾ ಟೇಸ್ಟಿಯಾಗಿರ್ತದೆ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಲಂಚ್.
ಫ್ರೆಂಡ್ಸ್, ನಾನು ಮತ್ತು ನೈಟ್ ಡಿನ್ನರಿಗೆ ರಾಗಿ ದೋಸೆ ಏನೋ ಮಾಡಿಕೊಂಡೆ. ಅಂದರೆ ಈ ದೀಪಾವಳಿಗಿಂತ ಮೊದಲಿಂದ ಡಯಟ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ, ಬಟ್ ವಾಯ್ಸ್ ಈಗ ಕೊಡ್ತಾ ಇದ್ದೇನೆ. ನೈಟ್ ಏನಾಯಿತು ಅಂದರೆ ವಿಪರೀತ ಮಳೆ, ಸಿಡಿಲು, ಕರೆಂಟೆಲ್ಲ ಹೋಯಿತು. ನನಗೆ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಏನೂ ಆಗಲಿಲ್ಲ. ನೈಟ್ ರಾಗಿ ದೋಸೆ ಅಂಥದ್ದು ಮಾಡಿದ್ದೆ ನಾನು. ಹಾಗಾಗಿ ಈ ಸಿಡಿಲು ಮಿಂಚಿನ ಗಲಾಟೆಯಲ್ಲಿ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಅಷ್ಟೇ ಡೇಟ್ 17 ವೀಡಿಯೋಸ್ ನಾನು ವೀಡಿಯೋ ಮಾಡಿಕೊಂಡಿದ್ದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೀಗೇ ಬೇರೆ ಬೇರೆ ಡಯಟ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.